ಅಯ್ಯಪ್ಪ ಮಾಲೆ ಧರಿಸಿ ಬಂದಿದ್ದ 3 ವಿದ್ಯಾರ್ಥಿಗಳನ್ನ ಕಾಲೇಜು ಪ್ರಿನ್ಸಿಪಲ್ ಹೊರಹಾಕಿದ್ರು. ಈ ವಿಷಯ ಹಿಂದೂ ಮುಖಂಡರ ಕಿವಿಗೆ ಬೀಳ್ತಾ ಇದ್ದ ಹಾಗೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಅಯ್ಯಪ್ಪ ಮಾಲೆ ಧರಿಸಿ ಕಾಲೇಜ್ಗೆ ಬಂದವರಿಗೆ ಶಾಕ್. ಕಾಲೇಜ್ಗೆ ನೋ ಎಂಟ್ರಿ, ಹಿಂದೂ ಸಂಘಟನೆ ನೆಗೆನೆಗೆ. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ, ತಂದೆ ಶರಣಂ ಅಯ್ಯಪ್ಪ. ಡಿಸೆಂಬರ್ ಹಾಗೂ ಜನವರಿ ಬಂತು ಅಂದ್ರೆ ಊರೂರಲ್ಲೂ ಶಬರಿಮಲೆ ಅಯ್ಯಪ್ಪನ ನಾಮಸ್ಮರಣೆ ಶುರುವಾಗುತ್ತೆ. 18 ಮೆಟ್ಟಿಲುಗಳ ಒಡೆಯನನ್ನ ಗಲ್ಲಿ ಗಲ್ಲಿಯಲ್ಲೂ ಪ್ರಾರ್ಥಿಸೋದಕ್ಕೆ ಶುರು ಮಾಡ್ತಾರೆ. ಅಯ್ಯಪ್ಪನ ಮಾಲೆ ಧರಿಸೋ ಪ್ರತಿಯೊಬ್ಬ ಭಕ್ತರು ಇರುಮುಡಿಯನ್ನ ಹೊತ್ತು 18 ಮೆಟ್ಟಿಲುಗಳನ್ನೇರಿ ಪಂದಳ ಕಂದನ ದರ್ಶನ ಮಾಡಿ ಬರ್ತಾರೆ. ಸಂಕ್ರಮಣ ಕಾಲ ಹತ್ತಿರ ಬರ್ತಿರೋದ್ರಿಂದ ಎಲ್ಲಾ ಕಡೆ ಮಾಲೆ ಧರಿಸೋರೆ ಕಣ್ಣಿಗೆ ಬೀಳ್ತಾರೆ. ಈ ವಿದ್ಯಾರ್ಥಿಗಳು ಕೂಡ ಅಯ್ಯಪ್ಪನ ಮಾಲೆಯನ್ನ ಧರಿಸಿದ್ರು. ದೇವರ ಧ್ಯಾನದ ಜೊತೆಗೆ ಕಾಲೇಜ್ಗೂ ಹೋಗ್ತಿದ್ರು. ಅಯ್ಯಪ್ಪನ ಮಾಲೆ ಧರಿಸಿದವರು ಸ್ವಾಮಿಯ ವಸ್ತ್ರದಲ್ಲೇ ಓಡಾಡಬೇಕು. ಹೀಗಾಗಿ ಈ ವಿದ್ಯಾರ್ಥಿಗಳು ಕೂಡ ಸ್ವಾಮಿಯ ವಸ್ತ್ರದಲ್ಲೇ ಕಾಲೇಜ್ಗೆ ಹೋಗಿದ್ದಾರೆ. ಇವರನ್ನ ನೋಡ್ತಿದ್ದಂತೆ ಪ್ರಿನ್ಸಿಪಲ್ ಉರ್ದುರ್ದು ಹೋಗಿದ್ದಾರೆ. ಈ ವಸ್ತ್ರದಲ್ಲಿ ಬಂದ್ರೆ ಕಾಲೇಜ್ಗೆ ಅಲೋವಿಲ್ಲ ಅಂತ ಹೊಸ ರೂಲ್ಸ್ ಹಾಕಿದ್ದಾರಂತೆ. ಯೂನಿಫಾರ್ಮ್ ಇರಬೇಕು, ಬೇರೆ ಯಾವುದೇ ಉಪಯೋಗ ಅಲ್ಲಲ್ಲ ಹಂಗಾರೆ ನಿಮ್ದು ಕಾಲೇಜ್ ಕಮಿಟಿಯಿಂದ ಅಯ್ಯಪ್ಪ ಸ್ವಾಮಿ ಮಾಲೆಗೆ ಕಾಲೇಜ್ ಒಳಗಡೆ ಎಂಟ್ರಿ ಇಲ್ಲ ಅಂತ ಡಿಸೈಡ್ ಮಾಡಿದೀರಾ? ಅಂದ್ರೆ ಯಾವುದೇ ಸರ್ ನನ್ನ ಪ್ರಶ್ನೆ ಉತ್ತರ ಕೊಡಿ. ಶಾಲಾ ಕಾಲೇಜುಗಳನ್ನ ಹಿಜಾಬ್ ಸಂಘರ್ಷ ಇನ್ನೂ ಹೊಗೆ ಆಡ್ತಾನೆ ಇದೆ. ಜನಿವಾರ ಧರಿಸಿ ಪರೀಕ್ಷೆಗೆ ಹೋದವರ ಜನಿವಾರ ಕಟ್ ಮಾಡಿದ್ದು ಕೂಡ ಹಸಿ ಹಸಿಯಾಗೇ ಇದೆ. ಅಷ್ಟಲ್ಲಾಗಲೇ ಅಯ್ಯಪ್ಪನ ಮಾಲೆ ವಿವಾದ ಶುರುವಾಗಿದೆ. ಚಿಕ್ಕಮಗಳೂರಿನ ಎಂಇಎಸ್ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಹೊರಡಿಸಿದ ರೂಲ್ಸ್ ಹಿಂದೂ ಮುಖಂಡರನ್ನೇ ಕೆರಳಿಸಿದೆ. ಸಮವಸ್ತ್ರದ ಮೇಲೆ ಮಾಲೆಯನ್ನ ಧರಿಸಿದ್ದು ತಪ್ಪು. ಇದೇ ವಸ್ತ್ರದಲ್ಲಿ ಬರೋದಾದ್ರೆ ಕ್ಲಾಸ್ಗೆ ಎಂಟ್ರಿ ಇಲ್ಲ ಅಂತ ವಿದ್ಯಾರ್ಥಿಗಳನ್ನ ಹೊರ ನಿಲ್ಲಿಸಿದ್ರಂತೆ. ಯಾವಾಗ ಈ ವಿಷಯ ಹಿಂದೂ ಸಂಘಟನೆ ಮುಖಂಡರ ಕಿವಿಗೆ ಬಿದ್ದು ಕೆರಳಿ ಕೆಂಡವಾಗಿದ್ದಾರೆ. ಕಾಲೇಜ್ಗೆ ಮುತ್ತಿಗೆ ಹಾಕಿ ಪ್ರಿನ್ಸಿಪಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು 3 ಜನ ಮಾಲೆ ಹಾಕಿದ್ದಾರೆ. ನೀವು ಇದೇ ರೀತಿ ಮಾಡಿದ್ರೆ ನಾಳೆ 100 ಜನರಿಗೆ ಮಾಲೆ ಹಾಕಿಸ್ಕೊಂಡು ಬರ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವಾಗ ಈ ಹೈ ಡ್ರಾಮಾ ಜೋರಾಯಿತು, ಕಾಲೇಜ್ ಪ್ರಿನ್ಸಿಪಾಲೇ ತಣ್ಣಗಾಗಿದ್ದಾರೆ. ವಿದ್ಯಾರ್ಥಿಗಳನ್ನ ಕ್ಲಾಸ್ಗೆ ಬಿಟ್ಕೊಂಡಿದ್ದಾರೆ. ಅವರು ಸಮವಸ್ತ್ರನ ಹಾಕೊಂಡಿದ್ದಾರೆ, ಅದ್ರ ಮೇಲೆ ಒಂದು ಕಪ್ಪು ಶಾಲ ಹಾಕೊಂಡಿದ್ದಾರೆ. ಅಯ್ಯಪ್ಪನ ಮಾಲೆ ಹಾಕಿರೋದಕ್ಕೋಸ್ಕರ ಅವ್ರು ಕಪ್ಪು ಶಾಲ ಹಾಕಿದರೆ ಯಾವುದೇ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದ ಘಟನೆ ಏನಾದರೂ ನಡೆದ್ರೆ ಅದಕ್ಕೆ ಅಯ್ಯಪ್ಪನ ಭಕ್ತಾದಿಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಪದವಿ ಪೂರ್ವ ಇಲಾಖೆ ಆದೇಶನೂ ಇದೆ, ಆಡಳಿತ ಮಂಡಳಿ ಇಲಾಖೆ ಆದೇಶನೂ ಅದೇ ಟೈಪ್ ಇದೆ. ಏನಂತ ಇದೆ, ಸಮವಸ್ತ್ರ ಮಾತ್ರ ಇರಬೇಕು, ಬೇರೆ ಯಾವುದು ಹಾಕೊಳ್ಳಂಗಿಲ್ಲ ಅಂತ ಇದೆ. 1-2-3 ಜನ ಹಾಕೊಂಡಿದ್ರು, ಇಲ್ಲಪ್ಪ ಒಳಗಡೆ ಹಾಕೋಬೇಕು, ಹೊರಗಡೆ ಹಾಕೋ ಆಗಿಲ್ಲ ಅಂತ ಹೇಳಿದ್ದು ಅಷ್ಟೇ. ಓಕೆ, ಈಗ ಮುಂದೆ ಏನು ನಿರ್ಧಾರ ಮಾಡ್ತೀರಾ ಸರ್? ಸದ್ಯಕ್ಕೆ ಸರ್ ಅವಕಾಶ ಕೊಟ್ಟಿದೆ, ಸದ್ಯಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಒಟ್ನಲ್ಲಿ ಪ್ರಿನ್ಸಿಪಾಲ್ರ ಒಂದೇ ಒಂದು ಎಡವಟ್ಟಿನ ನಿರ್ಧಾರ ಇಡೀ ಕಾಲೇಜಿನಲ್ಲಿ ಹೈ ಡ್ರಾಮಾ ಎಬ್ಬಿಸಿದೆ. ಚಿಕ್ಕಮಗಳೂರಲ್ಲಿ ಶುರುವಾದ ವಿವಾದದ ಕಿಡಿ ಬೇರೆ ಕಡೆಯೂ ಹೊತ್ಕೊಳ್ಳುತ್ತಾ ಕಾದ್ ನೋಡಬೇಕು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.